ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಏನಂತ ರೀ ಅಲ್ರಿ ಇವರು ಆ್ಯಕ್ಟರೇ ಅಲ್ಲ, ಇಲ್ಲಿ ರಿಜಿಸ್ಟರ್ಡೇ ಅಲ್ಲ, ಇವ್ರ ಬಗ್ಗೆ ಮಾತಾಡಿ ನಮ್ಮ ಸಮಯ ನಿಮ್ಮ ಸಮಯ ಯಾಕೆ ವ್ಯರ್ಥ ಮಾಡ್ಕೊತೀರಿ ಅಂತ. ಅದು ಅಕ್ಷರಶಃ ಸತ್ಯ. ಯಾಕೆ ಅಂತಂದ್ರೆ ಇಲ್ಲಿ ಏನೂ ಇಲ್ಲ. ಯಾರೋ ಪಾಪ ನಿರ್ಮಾಪಕರು, ನಿರ್ದೇಶಕರು ಅಥವಾ ಯಾರೋ ಕೋಆರ್ಡಿನೇಟ್ಗಳು ಯಾರೋ ಕರ್ಕೊಂಬಂದು ಬಿಟ್ಟಿರಬೇಕು. ಬಿಟ್ಬಿಟ್ಟು ಈ ಥರ ಅವಹೇಳನಕಾರಿಯಾಗಿ ಮಾತಾಡುವಂಥದ್ದು, ಅವಾಚ್ಯವಾಗಿ ಗಂಡು ಮಕ್ಕಳ ಸಮಾಜವನ್ನೇ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡೋದು, ಇದನ್ನು ಮಾಡ್ತಾ ಇದ್ದಾರೆ. ಇದನ್ನ ಇಲ್ಲಿಗೆ ಬಿಡಲ್ಲ. ಎಸ್ ಮಧು ಬ್ರೋ, ತಾವೇನು ಹೇಳ್ತೀರಿ? ಈಗ ಅವಳು ಸೋನು ಶ್ರೀನಿವಾಸ್ ಗೌಡ ಏನು ಹುಡುಗರೆಲ್ಲ ಕಳ್ಳನ ಮಕ್ಕಳು ಅಂತ ಹೇಳ್ತಿದ್ದಾಳೆ. ಈಗ ಹುಡುಗರೆಲ್ಲ ಕಳ್ಳನ ಮಕ್ಕಳು ಆದರೆ ನಾವೆಲ್ಲ ಸೇರಿ ನಾವೆಲ್ಲ ಪುರುಷರೇ ಆಗಿರ್ತೀವಿ, ನಾವೆಲ್ಲ ಕಳ್ಳನ ಮಕ್ಕಳು ಅಂದರೆ ನಾವು ಅವ್ರ ಮಕ್ಕಳಾಗಬೇಕಾಗುತ್ತಾ? ನಮಗೆ ಅವಳ ಮೇಲೆ ನಂಬಿಕೆ ಇಲ್ಲ, ಓಪನ್ ಆಗಿ ಹೇಳ್ತೀವಿ. ನಮಗೆ ನಮ್ಮ ತಂದೆಯವರ ಮೇಲೆ ನಂಬಿಕೆ ಇದೆ. ನಾವು ಯಾವುದೇ ಕಾರಣಕ್ಕೂ ಅವ್ರ ಮಕ್ಕಳಾಗಕ್ಕಂತೂ ಚಾನ್ಸೇ ಇಲ್ಲ. ಈ ಮಾತಿನ ಮೂಲಕ ಅವಳಿಗೆ ಯಾವ ಥರ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕೋ, ನಾವು ಏನು ಶಿಕ್ಷೆ ಕೊಡಿಸ್ಬೇಕೋ 100% ಕೊಡಿಸ್ತೀವಿ. ನಾವು ಕೊಡಿಸೋ ಅಷ್ಟರಲ್ಲಿ ಅವಳೇ ತಪ್ಪಾಯಿತು ಅಂತ ಹೇಳಿ ಅವ್ರ ಅಕೌಂಟಲ್ಲಿ ನಾವು ಒಂದು ವಿಡಿಯೋ ಮಾಡಿ ಹಾಕಿದ್ರೆ ಅವಳನ್ನ ಅಲ್ಲಿಗೆ ಕ್ಷಮೆ, ನಮ್ಮ ಕನ್ನಡಿಗರು ಸಂಸದಲ್ಲಿ ಮೊದಲನೇ ಕೈಯೇ ಆ ಥರ ಮಾಡಿ ಕಳಿಸ್ತೀವಿ. ಇಲ್ಲ ಅಂದರೆ ನಾವು ಮುಂದಿನ ಹೋರಾಟಗಳು ಏನಾಗುತ್ತೆ ತೋರಿಸ್ತೀವಿ ನಾವೇನು. ಅಲ್ಲ ಸರ್, ಯಾವ ಒಂದು ನನಗೆ ನಮ್ಮ ಒಂದು ಡೌಟು ಮತ್ತು ಕ್ವಶನ್ಸ್ಗಳು, ಯಾವ ಒಂದು ನೈತಿಕತೆ ಇಟ್ಕೊಂಡು ಈ ಹೆಣ್ಣು ಏನು ಈಗ ಒಂದು 4 ವರ್ಷದಿಂದ ಇಡೀ ನಮ್ಮ ಕನ್ನಡ ಸಿನಿಮಾ ರಂಗವನ್ನೇ ದೂಷಿಸಿ ಮಾತಾಡಿರ್ತಕ್ಕಂಥ ಘಟನೆ ಆಗಿತ್ತು. ಇದೇ 4-5 ವರ್ಷಗಳ ಹಿಂದೆ ಕನ್ನಡ ಸಿನಿಮಾ ರಂಗವೇ ಸರಿ ಇಲ್ಲ, ಅಥವಾ ಕನ್ನಡದಲ್ಲಿ ಯಾರೂ ನಮ್ಮನ್ನು ಬೆಳೆಸಲ್ಲ, ನಾವು ತೆಲುಗು ಇಂಡಸ್ಟ್ರಿಗೆ ಹೋಗ್ತಾ ಇದ್ದೀನಿ ಹಾಗೆ ಹೀಗೆ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಸೋನು ಶ್ರೀನಿವಾಸ್ ಗೌಡ ಅವರು. ಅವಳು ಕರೆಕ್ಟಾಗಿ ಅವಳು ಏನು ಹೇಳಬೇಕಿತ್ತು, 18 ನಿಮಿಷ ವಿಡಿಯೋ ಯಾರು ಮಾಡಿದ್ದಾರೆ ಅರುಣ್, ಅವ್ರ ಹತ್ರ ಬಗ್ಗೆ ಅವನ ಹೆಸರು ಮೆನ್ಷನ್ ಮಾಡಿ ಅವನಿಗೆ ಬೈದಿದ್ರೆ ಕಳ್ಳನ ಮಗ ಅಂತ ನಾವು ಯಾವುದೇ ರೀತಿಯಾದಂಥ ತಲೆ ಕೆಡ್ಸ್ಕೊತಾ ಇರಲಿಲ್ಲ. ಅವಳು ಹೇಳಿರೋದು ಒಂದೇ ಮಾತು, ಎಲ್ಲ ಹುಡುಗರು ಕಳ್ಳನ ಮಕ್ಕಳೇ ಅಂತ. ಅದು ಯಾವ ಥರ ಕಳ್ಳನ ಮಕ್ಕಳು ನಾವು ಅವಳು ಪ್ರೂವ್ ಮಾಡಬೇಕು. ಎಸ್, ಆ ಆ್ಯಂಕರು ಕೇಳಿದ್ದಾರೆ. ಆ್ಯಂಕರು ಒಬ್ಬ ಪತ್ರಕರ್ತರಾಗಿ ಅವರು ಯಾವುದನ್ನೇ ಕೇಳಿದ್ರು ನಮಗೆ ಒಂದು ಸಾಮಾನ್ಯ ಜ್ಞಾನ ಅಂತಕ್ಕಂಥದ್ದು ಪರಮಾತ್ಮ ಕೊಟ್ಟಿಲ್ವ ನಮಗೆ? ಆ್ಯಂಕರ್ ಏನೇ ಕೇಳಿಬಿಟ್ರು, ನಿನ್ನೆ ಒಂದು ಅಶ್ವವೇಗ ಅನ್ನೋ ನ್ಯೂಸ್ ಚಾನಲ್ನಲ್ಲಿ ನನ್ನ ವಿಡಿಯೋ ಹಾಕಿರ್ತಾರೆ. ಇದೇ ಸೋನು ಶ್ರೀನಿವಾಸ್ ಗೌಡ ಅವರು ಮಾತಾಡಿರ್ತಾರೆ. ಏನಂತ, ಇಲ್ಲ ಹಾಗೆ ಹೀಗೆ ಅವ್ರು ಆ್ಯಂಕರ್ ಆದ್ರೆ ಏನು ಬೇಕಾದರೂ ಕೇಳಿಬಿಡ್ಬೋದಾ ಹಾಗೆ ಹೀಗೆ ಅಂತ. ಆ್ಯಂಕರ್ 100 ಕೇಳಿದ್ರು ನಿಮಗೆ ಸಾಮಾನ್ಯ ಜ್ಞಾನ ಎಲ್ಲೋಗಿತ್ತು? ಅವ್ರು ಕೇಳಿದ್ರು ಅಂತ ನೀವು ಉದ್ವೇಗಕ್ಕೊಳಗಾಗಿ ಹೆಂಗೆ ಮಾತಾಡ್ತೀರಿ? ನೀವು ಮಾತಾಡಿದ್ರೆ ನಿಮ್ಮ ಅಪ್ಪ ಅಮ್ಮ ತಮ್ಮ ತಂಗಿ, ನಿಮ್ಮ ಮನೆಯವರು ಅಥವಾ ನಿಮ್ಮ ಸ್ನೇಹಿತರು ವರ್ಗ ಇನ್ನೊಂದು ಮತ್ತೊಂದು ಅವ್ರನ್ನ ಮಾತ್ರ ಮಾತಾಡೋ ರೈಟ್ಸ್ ಇದೆ ನಿಮಗೆ. ಇಡೀ ಪುರುಷ ಸಮುದಾಯವನ್ನೇ ನೀವು ಹೇಗೆ ಯಾವ ಒಂದು ನೈತಿಕತೆ ಇಟ್ಕೊಂಡು ಮಾತಾಡ್ತೀರಿ ತಾವು? ಅದನ್ನು ಈಗೇನು ಸಾರಿ ಕೇಳಲ್ವ ಅಂತಂದರೆ, ನಾನು ತಪ್ಪೇ ಮಾಡಿಲ್ಲ ಯಾಕೆ ಸಾರಿ ಕೇಳಬೇಕು ಅಂತಕ್ಕಂಥ ಒಂದು ವಿವಾದಾತ್ಮಕ ಹೇಳಿಕೆಗಳನ್ನ ಅಲ್ಲೂ ಕೂಡ ಬೇರೆ ಒಂದು ಖಾಸಗಿ ಚಾನಲ್ನಲ್ಲಿ ಅಲ್ಲೂ ಕೂಡ ವಿವಾದಾತ್ಮಕ ಹೇಳಿಕೆ ಕೊಡ್ತಾಳೆ. ಏಕೆ? ಒಂದು ಹೆಣ್ಣಾಗಿ ಒಂದು ಹೆಣ್ಣುತನ ಅಂತ ಬಂದಾಗ ಪ್ರತಿಯೊಬ್ಬರು ಕೂಡ ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ ನಾವು. ಪ್ರತಿಯೊಬ್ಬರನ್ನ ತಾಯಿ ಸ್ಥಾನದಲ್ಲಿ, ತಂಗಿ ಸ್ಥಾನದಲ್ಲಿ, ಫ್ರೆಂಡ್ ಸ್ಥಾನದಲ್ಲಿ ನಿಲ್ಲಿಸ್ತೇವೆ. ಆದರೆ ಈಕೆ ಇಡೀ ಪುರುಷ ಸಮುದಾಯವನ್ನೇ ಕಳ್ಳನ ಮಕ್ಕಳು ಅಂತ ಹೆಂಗೆ ಹೇಳ್ಬಿಡ್ತಾರೆ ಅನ್ನೋದೇ ನಮ್ಮ ಮೂಲ ಉದ್ದೇಶ. ಎಸ್ ಬ್ರೋ, ಲಾಸ್ಟ್ ಕಡೆದಾಗಿ ಹೇಳೋದಾದರೆ ನೀವೇನು ಹೇಳ್ತೀರಿ? ಅವಳು ಆದಷ್ಟು ಬೇಗ ಕ್ಷಮೆ ಕೇಳಬೇಕು, ಎಲ್ಲ ಪುರುಷರನ್ನು ಕ್ಷಮೆ ಕೇಳಿ ಅವಳು ನಿರ್ಧಾರನ ಬದಲಾಯಿಸ್ಕೋಬೇಕು ಅಂತ ಹೇಳಿಕ್ಕೆ ಇಷ್ಟಪಡ್ತೀವಿ ಅಷ್ಟೇ.